ಮೈಸೂರು ದಸರಾ ಮಹೋತ್ಸವ ಮೈಸೂರು ಅರಮನೆಯಲ್ಲಿ ಇವತ್ತು ಖಾಸಗಿ ದರ್ಬಾರ್ ಶುರುವಾಗುತ್ತೆ. ರತ್ನ ಖಚಿತ ಸಿಂಹಾಸನವನ್ನ ಏರಿ ಯದುವೀರ್ ಖಾಸಗಿ ದರ್ಬಾರನ್ನ ಶುರು ಮಾಡ್ತಾರೆ. ಈಗಾಗಲೇ ಸಿಂಹಾಸನ ತಂದು ಕನ್ನಡಿ ತೊಟ್ಟಿಯಲ್ಲಿ ಜೋಡಣೆ ಮಾಡಲಾಗಿದೆ. ಬೆಳಗ್ಗೆ 5:30ರಿಂದ 5:40 ಒಳಗೆ ಸಿಂಹಾಸನಕ್ಕೆ ಸಿಂಹವನ್ನ ಜೋಡಣೆ ಮಾಡಲಾಗಿದೆ. ಬೆಳಗ್ಗೆ 9:55ರಿಂದ 10:15 ಯದುವೀರ್ ಅವರಿಗೆ ಕಂಕಣ ಧಾರಣೆಯನ್ನ ಮಾಡಲಾಗುತ್ತೆ. ಅರಮನೆಯ ವಾಣಿ ವಿಲಾಸ ದೇವರ ಮನೆಯಲ್ಲಿ ತ್ರಿಷಿಕಾ ಕುಮಾರಿ ಹಾಗೂ ಯದುವೀರ್ ಒಡೆಯರ್ ಇಬ್ಬರಿಗೂ ಕೂಡ ಕಂಕಣ ಧಾರಣೆ ಮಾಡ್ತಾರೆ. ಬೆಳಗ್ಗೆ 11:35ಕ್ಕೆ ಪೂಜಾ ಕೈಂಕರ್ಯಗಳು ನಡೀತವೆ. ಅರಮನೆಯ ಆವರಣದ ಕೋಡಿ ಸೋಮೇಶ್ವರ ದೇವಾಲಯದ ಪೂಜೆ ಇರುತ್ತೆ. ಅಲ್ಲಿ ಪಟ್ಟದ ಆನೆ, ಪಟ್ಟದ ಕುದುರೆ ಇವುಗಳನ್ನೆಲ್ಲ ಕೂಡ ತಂದು ಪೂಜೆ ಮಾಡಲಾಗುತ್ತೆ. ಮತ್ತು ಮಂಗಳವಾದ್ಯಗಳನ್ನು ಮೊಳಗಿಸೋದ್ರ ಮೂಲಕ ಸವಾರಿ ನಡೆಯುತ್ತೆ. ತದನಂತರದಲ್ಲಿ ಮತ್ತಷ್ಟು ಪೂಜಾ ಕೈಂಕರ್ಯಗಳು ನೆರವೇರ್ತವೆ. ಸೆಪ್ಟೆಂಬರ್ 29ರವರೆಗೂ ಕೂಡ ಈ ಖಾಸಗಿ ದರ್ಬಾರ್ ನಡೆಯುತ್ತೆ. ಸೆಪ್ಟೆಂಬರ್ 29ನೇ ತಾರೀಕು ರಾತ್ರಿ ಕಾಳರಾತ್ರಿ ಅಂತ ಆಚರಣೆಯನ್ನು ಮಾಡಲಾಗುತ್ತೆ. ಅವತ್ತು ಈ ಒಂದು ಖಾಸಗಿ ದರ್ಬಾರ್ ಏನಿದೆ ಮುಕ್ತಾಯವಾಗುತ್ತೆ. ಅಲ್ಲಿವರೆಗೂ ಕೂಡ ಯದುವೀರ್ ಒಡೆಯರವರು ಇವತ್ತು ಏನು ಕಂಕಣ ಧಾರಣೆ ಮಾಡ್ತಾರೆ ಆ ಕಂಕಣವನ್ನು ವಿಸರ್ಜನೆ ಮಾಡುವಂತಿಲ್ಲ. ಈ ಒಂದು ಖಾಸಗಿ ದರ್ಬಾರ್ ಮುಗಿದ ನಂತರ ಕಂಕಣವನ್ನು ವಿಸರ್ಜನೆ ಮಾಡ್ತಾರೆ. ಅಲ್ಲಿವರೆಗೂ ಅವರ ಕೈಯಲ್ಲಿ ಕಂಕಣ ಇದ್ದೇ ಇರುತ್ತೆ. ಈಗಾಗಲೇ ಸ್ಟ್ರಾಂಗ್ ರೂಮ್ನಲ್ಲಿ ಇದ್ದಂಥ ಸಿಂಹಾಸನವನ್ನು ತಂದು ಜೋಡಿಸಲಾಗಿದೆ. ರತ್ನ ಖಚಿತ ಸಿಂಹಾಸನವನ್ನು ಏರಿ ಖಾಸಗಿ ದರ್ಬಾರನ್ನು ಶುರು ಮಾಡ್ತಾರೆ ಯದುವೀರ್ ಒಡೆಯರವರು. ಅವರು ಸಂಸದರಾದ ಬಳಿಕ ಇದು 2ನೇ ಬಾರಿಗೆ ಖಾಸಗಿ ದರ್ಬಾರನ್ನು ಮಾಡ್ತಾ ಇರೋದು. ರತ್ನಖಚಿತ ಸಿಂಹಾಸನ ಎಲ್ಲ ಕೂಡ ರೆಡಿಯಾಗಿದೆ. ಇವತ್ತಿನಿಂದ ಶುರುವಾಗುವಂಥ ಖಾಸಗಿ ದರ್ಬಾರ್ ಸೆಪ್ಟೆಂಬರ್ 29ನೇ ತಾರೀಕು ಕಾಳರಾತ್ರಿ ಕಾಳಿಯ ಆರಾಧನೆ ಏನು ಮಾಡ್ತಾರೆ ಅವತ್ತಿನ ದಿನ ಇದು ಮುಕ್ತಾಯವಾಗುತ್ತೆ. ಅರಮನೆಯಲ್ಲಿ ಎಲ್ಲವೂ ಸಿದ್ಧತೆ ನಡೀತಾ ಇದೆ. ಪ್ರಮೋದ ದೇವಿಯವರು ಜೊತೆಗೆ ಅಲ್ಲಿರುವಂಥ ಸಿಬ್ಬಂದಿ ಎಲ್ಲರನ್ನೂ ಕೂಡ ನೀವು ಗಮನಿಸ್ತಾ ಇದ್ದೀರಾ.